ಇವತ್ತು ನಮ್ಮ ರಾಜ್ಯದ ಬಜೆಟ್ ಗಾತ್ರ ಅಧ್ಯಕ್ಷರೇ 4,09,549 ಕೋಟಿ ಅಧ್ಯಕ್ಷರೇ. ಬಂಡವಾಳ ವೆಚ್ಚ 26,474 ಕೋಟಿ. ರಾಜಸ್ವ ವೆಚ್ಚ 71,330. ರಾಜಸ್ವ ಕೊರತೆ 19,262 ಕೋಟಿ ಅಧ್ಯಕ್ಷರೇ. ಸಾಲ 1,16,000 ಕೋಟಿ ಸಾಲದ ಮೊರೆ. ಒಟ್ಟು ರಾಜ್ಯದ ರಾಜಸ್ವ ಕೊರತೆ ಅಂದಾಜು 2,92,477 ಕೋಟಿ. ಈ ಪೈಕಿ ಸ್ವಂತ ತೆರಿಗೆ ರಾಜಸ್ವ 2,08,100 ಕೋಟಿ ಅಧ್ಯಕ್ಷರೇ. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದಂತ ಸರ್ಕಾರ ಸಿದ್ದರಾಮಯ್ಯಗೆ ಸಲ್ಲುತ್ತದೆ ಅಧ್ಯಕ್ಷರೇ. ಒಟ್ಟು ಸಾಲ ರೂಪಾಯಿ 7,64,655 ಕೋಟಿ. ಈ ಬಾರಿ ಬಜೆಟ್ ನಲ್ಲಿ 1,16,170 ಕೋಟಿ. ಹಾಗಾದರೆ ಕರ್ನಾಟಕ ರಾಜ್ಯ ಸಾಲದ ರಾಜ್ಯ ಆಗುತ್ತಿದೆ ಅಧ್ಯಕ್ಷರೇ. ಕರ್ನಾಟಕದ ಪ್ರತಿ ಪ್ರಜೆಗೂ ಸರಿಸುಮಾರು 1 ಲಕ್ಷ ಸಾಲ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಕಳೆದ ಬಾರಿ ಬಜೆಟ್ ನಲ್ಲಿ ಕರ್ನಾಟಕದ ಒಟ್ಟು ತೆರಿಗೆ ಸಂಗ್ರಹ 9,500 ಕೋಟಿಗಿಂತ ಕಡಿಮೆ. ಈ ಬಾರಿ ವಿತ್ತೀಯ ಕೊರತೆ 9,428 ಕೋಟಿ. ಕಳೆದ ಬಾರಿಗಿಂತ ಈ ಬಜೆಟ್ ನಲ್ಲಿ ವಿತ್ತೀಯ ಕೊರತೆ 7,447 ಕೋಟಿ ಹೆಚ್ಚಳವಾಗಿದೆ ಅಧ್ಯಕ್ಷ. ಇದ್ರ ಜೊತೆಯಲ್ಲಿ ಅಧ್ಯಕ್ಷ ಅನೇಕ ವಕಫ್ ಸಂಸ್ಥೆಗಳಿಗೆ 150 ಕೋಟಿ, ಮೂಲಸೌಕರ್ಯ ಸೌಕರ್ಯ ಅನೇಕ ರೀತಿಗಳಲ್ಲಿ ಈ ರೀತಿ ಇವತ್ತು ಈ ಬಜೆಟ್ ನಲ್ಲಿ ಇವತ್ತು ಮುಖ್ಯವಾದ ವಿಷಯ ಅಲ್ಪಸಂಖ್ಯಾತ ಕಾನೂನುಗಳಿಗೆ 1,000 ಕೋಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಸರಳ ಯುವಕ ಪ್ರೋತ್ಸಾಹ ಸಾಂಸ್ಥಿಕ ಸಂಸ್ಥೆಗಳಲ್ಲಿ ನಡೆಯುವ ಸಮೂಹಗಳಿಗೆ 50,000. ಈ ರೀತಿ ಅನೇಕ ಘೋಷಣೆ ಕೂಡ ಅಲ್ಪಸಂಖ್ಯಾತ 169 ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 25,000 ವಿದ್ಯಾರ್ಥಿಗಳ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ, ಈ ರೀತಿ ಅನೇಕ ರೀತಿಯಲ್ಲಿ ಘೋಷಣೆ ಕೂಡ ಮೈನಾರಿಟಿದರಿಗೆ ಆಗಿದೆ ಅಧ್ಯಕ್ಷರೇ. ಹೆಚ್ಚುವರಿ ಉರ್ದು ಶಾಲೆಗಳಲ್ಲಿ 100 ಕೋಟಿ, ಮುಲ್ಲಗಳ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಗೌರವಧನ 6,000 ಕೋಟಿ, ಮಸೀದಿಗಳಿಗೆ ಪೇಶ್ ಇಮಾಮ್ಗಳಿಗೆ ಮಾಸಿಕ 6,000 ಕೋಟಿ, ಸಹಾಯಕ ಇಮಾಮ್ಗಳಿಗೆ ಮಾಸಿಕ 5,000. ಈ ರೀತಿ ಎಲ್ಲ ಓನ್ಲಿ ಒಂದೇ ಸಮುದಾಯಕ್ಕಿಂತಲೂ ಎಲ್ಲ ಆಲ್ ಸಮುದಾಯಗಳಿಗೆ ಇವತ್ತು ಅನೇಕ ಮಠ ಮಂದಿರಗಳಿದೆ, ಸ್ವಾಮೀಜಿ ಗುಡಿಗಳಿದೆ. ಆದರೆ ಎಲ್ಲ ಕೂಡ ಇಲ್ಲಿ ಮಾಡ್ತಕ್ಕಂಥ ಪೂಜಾರಿಗಳು ಇದೇ ರೀತಿ ಘೋಷಣೆ ಮಾಡ್ಬೇಕಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಇವತ್ತು ರೈತರು ಗುಲ್ಬರ್ಗಾದಲ್ಲಿ ಅಧ್ಯಕ್ಷರೇ ಇವತ್ತು ನಡೀತಕ್ಕಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಅದರ ಅಧ್ಯಕ್ಷರೇ, ಅವ್ರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೀನಿ. 24-25 ಸಾಲಿನಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು, ಉದ್ದು, ಸೋಯಾ, ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು 19,865 ಹೆಕ್ಟರ್ ಪ್ರದೇಶವೆಂದು ಗುರುತಿಸಿ ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. ಆದರೆ ವಾಸ್ತವ್ಯವಾಗಿ 50,000 ಹೆಕ್ಟರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿರುತ್ತವೆ. ಹಿಂಗಾರಿನಲ್ಲಿ 6.6 ಲಕ್ಷ ತೊಗರಿ ಬಿತ್ತನೆಗಳನ್ನು, ಇದರಲ್ಲಿ ನೆಟೆರೋಗ ಕಳಪೆ ಬೀಜದಿಂದ 1,82,966 ಹೆಕ್ಟರ್ ಹಾನಿಯಾಗಿರುತ್ತದೆ ಎಂದು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. ಆದರೆ 60% ಬೆಳೆ ಹಾನಿಯಾಗಿದ್ದು ಸುಮಾರು 4 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ವಾಸ್ತವ್ಯವಾಗಿ ತೊಗರಿ ಹಾಳಾಗಿರುತ್ತದೆ. ಇದರಿಂದ ರೈತರು ಕಂಗಾಲಾಗಿದ್ದು ತುಂಬಾ ಕಷ್ಟದಲ್ಲಿದ್ದಾರೆ. ಇದರಿಂದಾಗಿ ರೈತರ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣನಾಗುತ್ತಿದ್ದಾರೆ. ಉದಾಹರಣೆಗೆ ದಿನಾಂಕ 21/2/2024 ಕಾಳಗಿ ತಾಲೂಕಿನ ಹುಳಿಗೆರೆ ಗ್ರಾಮದ ರವೀಂದ್ರ ಎಂಬ ರೈತ ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಹೀಗಾಗಿ ಸರ್ಕಾರ ರೈತರ ನೆರವಿಗೆ ಧಾವಿಸಿ 800 ಕೋಟಿ ರೂಪಾಯಿಗಳನ್ನು ತೊಗರಿ ಪರಿಹಾರ ಘೋಷಣೆ ಮಾಡಬೇಕಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷ. 2024-25 ಸಾಲಿನ ತೊಗರಿ ಪರಿಹಾರಕ್ಕಾಗಿ ಸುಮಾರು 4 ತಿಂಗಳಿಂದ ರೈತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಮತ್ತು ಈ ಹಿಂದೆ ರೈತರ ಪರ ಹೋರಾಟ ಮಾಡಿರುವ ಜನಪ್ರತಿನಿಧಿಗಳಾದ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು ಇತರ ಜನಪ್ರತಿನಿಧಿಗಳು ಸರ್ಕಾರ ಆಡಳಿತದಲ್ಲಿದ್ದ ತಮ್ಮ ಬಗ್ಗೆ ರೈತರಿಗೆ ವಿಶ್ವಾಸದಿಂದ ಹಿಂದಿನ ತಮ್ಮ ಬೇಡಿಕೆಯಂತೆ ಇಂದು ಕೂಡ ಪ್ರತಿ ಎಕರೆ ರೂಪಾಯಿ 25,000 ತೊಗರಿ ಪರಿಹಾರ ಕೊಡಿಸುವುದಾಗಿ, ಇಲ್ಲವಾದರೆ ಕನಿಷ್ಠ 800 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ದಿನಾಂಕ 5/3/2025 ಎತ್ತಿನ ಬಂಡಿಯೊಳಗೆ ಬಂದು ಇಡೀ ಗುಲ್ಬರ್ಗಾದಂತಪುರ ಜಿಲ್ಲಾ ರೈತರು ರೊಟ್ಟಿ ಬುತ್ತಿ ಪುಂಡಿ ಪಲ್ಯ ಕಟ್ಟಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ರಾತ್ರಿ ಹಗಲುಗಳು ಎತ್ತುಕೊಳ್ಳು ಹರಿದುಕೊಂಡು ಬಂದು ಬಿಚ್ಚಿಕೊಂಡು ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡುತ್ತಾ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿರುತ್ತಾರೆ. ತಾವು ಪರಿಹಾರ ಘೋಷಣೆ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿಂದ ತೆರಳುತ್ತೇವೆ ಎಂದು ನಮ್ಮ ದೃಢ ನಿರ್ಧಾರವಾಗಿದೆ. ಕರ್ನಾಟಕಗಳು ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಡಿನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮ ಮುಖಾಂತರ ವಿನಂತಿ ಮಾಡುತ್ತಾ ಅಧ್ಯಕ್ಷರೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.